ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ವೆಯ್ಟ್ ಲಾಸ್ ಮಾಡೋವಂಥ ಸೂಪನ್ನು ತೋರಿಸ್ತಾ ಇದ್ದೀನಿ. ಇತ್ತೀಚೆಗಂತೂ ಮಕ್ಕಳಲ್ಲೂ ಸಹ ಶುಗರ್ ಅನ್ನೋದು ಕಾಣಿಸ್ಕೊತಾ ಇದೆ. ತುಂಬ ಮಕ್ಕಳಲ್ಲಿ ಶುಗರ್ ಇದೆ ಅನ್ನೋದನ್ನು ನಾವು ಕೇಳ್ತಾ ಇದ್ದೀವಿ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಹಾಗೆಯೇ ಶುಗರ್ ಇರೋರಿಗಿರ್ಬೋದು, ಇದು ತುಂಬ ಹೆಲ್ಪ್ ಆಗೋವಂಥ ಸೂಪಾಗಿದೆ. ಸೊ ಹಾಗಾಗಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಈರುಳ್ಳಿ, ಹಾಗೆಯೇ 2 ಬೀನ್ಸು, 1/4 ಭಾಗ ಕ್ಯಾರೆಟ್, ಹಾಗೆಯೇ ಎಲೆಕೋಸಲ್ಲಿ ಒಂದು ಎಲೆಯಲ್ಲಿ ಅರ್ಧ ಎಲೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಾರ್ನನ್ನು ಬಿಡಿಸ್ಕೊಂಡ್ಬಿಟ್ಟು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪನ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅರ್ಧ ಕಪ್ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ. ಅದಕ್ಕೆ 1 ಕಪ್ ನೀರು ಸೇರಿಸ್ಕೊಂಬಿಟ್ಟು ಕಲಿಸ್ಕೋಬೇಕು. ಗಂಟು ಇಲ್ಲದೆ ಇರೋ ರೀತಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದರಲ್ಲಿರೋ ಗಂಟೆಲ್ಲ ಹೋಗೋ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ 1 ಸ್ಪೂನ್ ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಕರಗಿದ ನಂತರ ಹೆಚ್ಚಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಸಣ್ಣದಾಗಿ, ಅದನ್ನು ಫಸ್ಟು ಸೇರಿಸ್ಕೋಬೇಕು. ಈಗ ಈರುಳ್ಳಿಯನ್ನು ಸೇರಿಸ್ತಾಯಿದ್ದೀನಿ. ನೆಕ್ಸ್ಟು ಅದು ಸ್ವಲ್ಪ ಮಾಗಿದ ನಂತರ ಬೀನ್ಸ್ ಹಾಕ್ಕೋಬೇಕು. ಒಂದೊಂದೇ ತರಕಾರಿಯನ್ನು ಸೇರಿಸ್ತಾ ಬಾಡಿಸ್ಕೊತಾ ಹೋಗಬೇಕು. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮಾಡೋ ರೆಸಿಪಿಗಳನ್ನ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಎಲೆಕೋಸು. ಈಗ ಬಿಡಿಸಿಟ್ಕೊಂಡಿದ್ವಲ್ಲ ಕಾರ್ನ, ಅದನ್ನು ಸೇರಿಸ್ಕೋಬೇಕು. ಒಂದು ಸ್ಪೂನ್ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನ್ ಉಪ್ಪು ಸಾಕಾಗುತ್ತೆ. ಇನ್ನೂ ಉಪ್ಪು ಹೆಚ್ಚಿಗೆ ಬೇಕು ಅನ್ನೋರು ಬೇಕಾದ್ರೆ ಹಾಕ್ಕೋಬೋದು. ಉಪ್ಪು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಕಾರ್ನ, ಅದನ್ನು ಸ್ವಲ್ಪ ಸೇರಿಸ್ತಾಯಿದ್ದೀನಿ. ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ 5 ಕಪ್ ನೀರನ್ನು ಸೇರಿಸ್ಕೋಬೇಕು. ಹಿಟ್ಟು ಕಲಿಸ್ಕೊಳ್ಳೋವಾಗ 1 ಕಪ್ ಕಲಿಸ್ಕೊಂಡಿದ್ದೀವಿ. ಈಗ ಒಂದು 5 ಕಪ್ ನೀರನ್ನು ಸೇರಿಸ್ಕೊಳ್ಳಿ. ನೀರು ಸೇರಿಸಾಗಿದೆ. ಈಗ ಅದು ಕುದಿ ಬರೋವರೆಗೂ ಅದನ್ನು ಹಾಗೆ ಬಿಡಬೇಕು. ನೋಡಿ, ಈಗ ಕುದಿ ಬಂದಿದೆ. ಮೊದಲೇ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೋಬೇಕೀಗ. ಅದು ಬಿಡ್ದೇನೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ಮತ್ತೆ ಅದು ಕುದಿಯೋವರೆಗೂ ಅದನ್ನು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. 5 ಕಪ್ ನೀರು ಹಾಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ಕುದಿ ಬಂದ ನಂತರ ಸಿಮ್ಮಲ್ಲೇ ಅದನ್ನು ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಿ. ಆ ನಂತರ ಅದು ರೆಡಿಯಾಗುತ್ತೆ. ನೋಡಿ, ನಾನೀಗ ಒಂದು 5 ನಿಮಿಷ ಬೇಯಿಸಿದ್ದೀನಿ ಸಿಮ್ಮಲ್ಲೇ. ಈಗ ರೆಡಿಯಾಗಿದೆ. ಕೆಳಗಡೆ ಇಳಿಸ್ತಾಯಿದ್ದೀನಿ. ಸೂಪ್ ರೆಡಿ. ಥ್ಯಾಂಕ್ ಯು.